ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಳಲಿಗೆ ಗ್ರಾಮದ ಸಮೀಪದಲ್ಲಿರುವ ನೀಲ ಇಟನಿ ಬಡಾವಣೆಯಲ್ಲಿ ಚಂದಾಪುರ ಪುರಸಭೆಯ ಸದಸ್ಯರ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣವಾದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ದಯಾನಂದ ರೆಡ್ಡಿರವರು ಹಾಗೂ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಉಪಾಧ್ಯಕ್ಷರಾದ ಮಂಜುಳಾರವರು, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಪುರಸಭೆ ಸದಸ್ಯರಾದ ಹಿಳಲಿಗೆ ಕೃಷ್ಣಾರೆಡ್ಡಿ, ಪುರಸಭೆ ಸದಸ್ಯರಾದ ಹಿಳಲಿಗೆ ಉಮೇಶ್, ಸುಕನ್ಯಾ ವೇಣುಗೋಪಾಲ್, ವಿಕೆಟಿ ರಾಮು, ರಮೇಶ್ ರಾಮು, ಶಿವಮ್ಮ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಕುಂದಾಪುರ
ಪುರಸಭೆಯ ಅನುದಾನದಲ್ಲಿ ಈ ನೀಲಾ ಅಪಾರ್ಟ್ಮೆಂಟ್ನ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನು ಈ ದಿನ ಈ ಒಂದು ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸಹೋದರಿ ಶಾರದಾರವರು ಮತ್ತು ಉಪಾಧ್ಯಕ್ಷರಾದ ಮಂಜುಳರವರು, ನಮ್ಮ ಮಾಜಿ ಅಧ್ಯಕ್ಷರು ಸಹೋದರರಾದ ಕೃಷ್ಣಾರೆಡ್ಡಿಯವರು, ವೇಣುರವರು, ಕೌನ್ಸಿಲರ್ಗಳಾದ ರಾಮುರವರು, ಉಮೇಶ್ರವರು, ಶಿವಮ್ಮ ರಾಮರವರು, VKT ರಾಮರವರು ಎಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು ಶುದ್ಧ ನೀರಿನ ಕುಡಿಯೋ ಘಟಕ ಈ ದಿನ ಉದ್ಘಾಟನೆ ಆಗಿದೆ. ಇಲ್ಲಿ ಸುಮಾರು 5,000 ಜನ ಈ ಟೌನ್ಶಿಪ್ನೊಳಗಡೆ ವಾಸ ಮಾಡ್ತಾರೆ. ನೀರಿಗೆ ಅಭಾವ ಇದ್ದು ಹೊರಗಡೆಯಿಂದ ಸುಮಾರು ದಿವಸಕ್ಕೆ ನಾವು 30 ಟ್ಯಾಂಕ್ ವಾಟ್ರು, ಅಂದರೆ 30 × 12,000 ಲೆಕ್ಕ ಮಾಡ್ಕೊಳ್ಳಿ, 3,60,000 ಲೀಟ್ರ್ ಹೊರಗಡೆಯಿಂದ ತರಿಸ್ತೀವಿ ಇಲ್ಲಿ. ಆದರೂ ಇವತ್ತು ಪುರಸಭೆಯ ವತಿಯಿಂದ ಈಗಾಗಲೇ 2 ಬೋರ್ವೆಲ್ಗಳ ಒಂದು ಅನುದಾನವನ್ನು ಕೊಟ್ಟು ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಪುರಸಭೆಯ ಮುಖ್ಯವಾಗಿ ಕೃಷ್ಣಾರೆಡ್ಡಿಯವರ ಮತ್ತು ವೇಣುಗೋಪಾಲ್ರವರ ಒಂದು ಇದರಲ್ಲಿರ್ತಕ್ಕಂಥ ಒಂದು ಕಾಳಜಿ ಮತ್ತು ಅವರ ಒಂದು ಶ್ರಮಕ್ಕೆ ನಾನು ಅಭಿನಂದಿಸ್ತೇನೆ. ಮತ್ತು ನೂತನವಾದ ಈ ಒಂದು ಅಧ್ಯಕ್ಷರಾದಂಥ ಮತ್ತು ಶಾರದಾರವರು ಮತ್ತು ಉಪಾಧ್ಯಕ್ಷರಾದ ಮಂಜುಳರವರು ಕೂಡ ಸಾಕಷ್ಟು ಈ ಒಂದು ಟೌನ್ಶಿಪ್ಪಿನ ಬಗ್ಗೆ ಕಾಳಜಿ ವಹಿಸಿ ಹಲವಾರು ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಏಕೆಂದರೆ ಇವತ್ತು ಕುಡಿಯುವ ನೀರಿಗೆ ಇವತ್ತು ಭಾಳಷ್ಟು ಅಭಾವ ಇರೋದ್ರ ಜೊತೆಗೆ ಶುದ್ಧ ಕುಡಿಯುವ ನೀರು ಸಿಕ್ಕುವಂಥದ್ದು ಭಾಳ ಕಷ್ಟ ಆಗಿದೆ. ಬೇರೆ ಟ್ಯಾಂಕ್ಗಳಲ್ಲಿ ನೀರು ತರಿಸ್ಕೊಂಡ್ರೂ ಕೂಡ ಅಲ್ಲಿ ಯಾವ ರೀತಿ ಇದಾಗ್ತದೆ ಅಂತೇಳಿ ಗೊತ್ತಿಲ್ಲ. ಇಲ್ಲಿ ನಮ್ಮ ಕಣ್ಮುಂದೆನೇ ಇದು ಫಿಲ್ಟ್ರಾಗಿ RO ಪ್ಲ್ಯಾಂಟು ನಮ್ಮ ಒಂದು ಮೇಂಟೆನೆನ್ಸು ನಮ್ಮ ಕೈಯಲ್ಲಿರೋದ್ರಿಂದ ಅದನ್ನು ಉತ್ತಮವಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒಂದು ಮಾಡುವುದ್ರ ಮೂಲಕ ಈ ಇಲ್ಲಿನ 5,000 ಜನಕ್ಕೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಅವರನ್ನು ಅಭಿನಂದಿಸ್ತಾ, ಇನ್ನು ಹಲವಾರು ಕಾಮಗಾರಿಗಳು ಇವತ್ತು ರೋಡ್ ಕೆಲಸಗಳಿರ್ಬೋದು ಮತ್ತು ಬೇರೆ ಬೇರೆ ಕಾಮಗಾರಿಗಳು ಇವತ್ತು ಸಾಕಷ್ಟು ಮಾಡಿದ್ದಾರೆ. ಇನ್ನೂ ಕೂಡ ಮಾಡುವಂಥದ್ದು ಸಾಕಷ್ಟಿದೆ. ಆ ಎಲ್ಲ ಕೆಲಸಗಳನ್ನ ಮಾಡುವಂಥ ಒಂದು ಶಕ್ತಿಯನ್ನು ಅಷ್ಟಲಕ್ಷ್ಮಿ ಮತ್ತು ಲಕ್ಷ್ಮೀನಾರಾಯಣ ದೇವರವರಿಗೆ ಕರುಣಿಸಲಿ ಅಂತೇಳಿ ಈಗಾಗಲೇ ದೇವರಲ್ಲಿ ಪೂಜೆ ಮಾಡಿಸಿ ಎಲ್ಲ ಆಶೀರ್ವಾದವನ್ನು ಮಾಡಿಸಿದ್ದೀವಿ. ಆದಷ್ಟು ಬೇಗ 1-2 ತಿಂಗಳಲ್ಲಿ ಈ ರೋಡ್ ಕೆಲಸ ಎಲ್ಲ ಮಾಡ್ತೀನಿ ಅಂತೇಳಿ ಕೃಷ್ಣಾರೆಡ್ಡಿಯವರು ಹೇಳಿದ್ದಾರೆ. ಆದಷ್ಟು ಬೇಗ ಅದು ಮಾಡಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ. ಏನಿವತ್ತು ನಮ್ಮ ಚಂದಾಪುರ ಪುರಸಭೆಯಿಂದ ಈಲಲ್ಗೆ ಗ್ರಾಮದ ಅಂದಾಪುರದಲ್ಲಿ ಈ ಒಂದು ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕನ ಓಪನ್ ಮಾಡಿದ್ದೀರಿ. ಇಲ್ಲಿ ಸುಮಾರು 5,000 ಜನ ಇದ್ದಾರೆ. ಅವ್ರಿಗೆ ಫಸ್ಟು ಬೇಕಾಗಿರೋದು ಮನುಷ್ಯನಿಗೆ ಕುಡಿಯೋ ನೀರು ಶುದ್ಧವಾಗಿರಬೇಕು. ಅವ್ರ ಪಾಪ ಇಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊತಾಯಿದ್ರು. ಇದು ನಮ್ಮ ಪುರಸಭೆಯಿಂದ ಇದೊಂದು ಒಳ್ಳೆಯ ಕಾರ್ಯ ಮಾಡಿದ್ರಿ. ಈ ಕಾರ್ಯಕ್ರಮದಲ್ಲಿ ದಯಾನಂದ ರೆಡ್ಡಿ ಸರ್ ಅವರು, ಕೃಷ್ಣಣ್ಣ ಅವರು ಮತ್ತು ವೇಣುಗೋಪಾಲ್ ಅವರು, ಉಮೇಶ್ ಅಣ್ಣ ಮತ್ತು ರಾಮಣ್ಣ, ರಮೇಶ್ ಅಣ್ಣ ಎಲ್ಲ ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಭಾಗವಹಿಸಿದ್ದೀರಿ. ಈ ಘಟಕನ ಓಪನ್ ಮಾಡಿದ್ದೀರಿ. ಇನ್ನೂ ಹೆಚ್ಚಿನ ಕಾಮಗಾರಿಗಳಿದೆ, ಅದನ್ನೆಲ್ಲ ಸಂಪೂರ್ಣ ಮಾಡ್ತೀವಿ ಅಂತ ಹೇಳೋಕ್ಕೆ ಏನು ಇವತ್ತು ಘಟನಾ ನಿಲಯದ ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಇದು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಇಲ್ಲಿ ಸುಮಾರು ನಮ್ಮ ಇಂದಿನ ಪುರಸಭೆ ಸದಸ್ಯರಾದ ಅಧ್ಯಕ್ಷರು ಸದಸ್ಯರಾದ ನಮ್ಮ ವೇಣುಗೋಪಾಲ್ ಅವರು ಮತ್ತು ಸರಸ್ವತಮ್ಮ ಅವರು ಅರ್ಧ ಕಾಮಗಾರಿಗಳನ್ನು ಮುಗಿಸಿ ಮತ್ತೆ ನಾವು ಇಲ್ಲಿ 2ನೇ ಬಾರಿಗೆ ಕೃಷ್ಣಾರೆಡ್ಡಿ ಮತ್ತು ಉಮೇಶ್ ಅಂತ ನಾವಿಬ್ಬರೂ ಇಲ್ಲಿ ಚುನಾಯಿತರಾಗಿದ್ದೀವಿ. ನಮ್ಮ ಎಲೆಕ್ಷನ್ಗೆ ತುಂಬ ಸಹಕಾರ ಕೊಟ್ಟಂಥ ನಮ್ಮಣ್ಣ ದಯಾನಂದ ಅವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ನಾನು ಆವಾಗ ಕೊಟ್ಟಂಥ ಮಾತಿನ ಪ್ರಕಾರ ಕಾಮಗಾರಿ ಕೆಲಸಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಕಾಮಗಾರಿಗಳು ಒಂದು 70% ಕಾಮಗಾರಿಗಳು ನಾವು ಹೇಳಿದ 70% ಕಾಮಗಾರಿಗಳು ಮುಗಿಸಿದ್ದೀವಿ. ಇನ್ನೂ 25% ಕಾಮಗಾರಿಗಳು ಬಾಕಿ ಇದ್ದಾವೆ. ನಾವು ಈ ವರ್ಷದಲ್ಲಿ ಸಾಮಾನ್ಯವಾಗಿ ಎಲ್ಲ ಮುಗಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ
ಈ ಮಧ್ಯಮ ವರ್ಗದವರೇ ವಾಸಿಸುತ್ತಿರುವ ಈ ಅಪಾರ್ಟ್ಮೆಂಟ್ಗೆ ಶುದ್ಧ ನೀರಿನ ಘಟಕ ಒಂದು ತುಂಬ ಅವಶ್ಯಕತೆ ಇತ್ತು. ಅದನ್ನು ನಾನು ಚುನಾವಣೆಯ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದೆ. ಅದ್ರ ಪ್ರಕಾರ ನಾನು ಇವತ್ತು ಎಲ್ಲ ಕೆಲಸ ಮಾಡಿಸಿದ್ದೀವಿ. ಮುಂದೆ ಇರೋ ಕೆಲಸಗಳನ್ನು ಮಾಡಿಸ್ತೀವಿ. ಧನ್ಯವಾದಗಳು. ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1 ಮತ್ತು 2ರ ಮಧ್ಯೆ ಇರತಕ್ಕಂಥ ಒಂದು ಆಟದ ಮೈದಾನದಲ್ಲಿ 1999ರಲ್ಲೇ ಇಲ್ಲಿ ವಸತಿ ಸಮುಚ್ಚಯ ನಿರ್ಮಾಣವಾಗಿ ಬಹುಶಃ ಆನೇಕಲ್ ತಾಲೂಕಿನಲ್ಲಿ ಮೊದಲಿಗೆ ಆದಂತಹ ಒಂದು ಅಪಾರ್ಟ್ಮೆಂಟ್ ಇದೇ ಇರಬಹುದು ನಾನು ಅನ್ಕೊತೀನಿ. ಯಾಕಂದರೆ ನಾವು ಅವಾಗ 10ನೇ ತರಗತಿ ಓದ್ತಾ ಇದ್ವಿ. ಆವಾಗಲೇ ಮೊದಲನೇ ಬಾರಿಗೆ ಈ ಭಾಗದಲ್ಲಿ ಇಲ್ಲಿಯೂ ಸಹ ಜನ ವಸತಿ ಮಾಡ್ಬೋದು ಅಂತೇಳಿ ನಮ್ಮ ದಯಾನಂದ ರೆಡ್ಡಿ ಸರ್ ಅವರು ಆವತ್ತೇ ಕರ್ಕೊಬಂದು ಇಲ್ಲಿ ಒಂದು ಬಿಲ್ಡರ್ನ ಕರ್ಕೊಬಂದು ಪರಿಚಯ ಮಾಡಿ ಈ ಒಂದು ಸ್ಥಳ ವಸತಿ ಸಮುಚ್ಚಯ ಆಗೋಕ್ಕೆ ಕಾರಣ ಅವರೇನೆ. ಅದಾದ ಇದುವರೆಗೂ ಸಹ ಮೂಲಭೂತ ಸೌಕರ್ಯದಲ್ಲಿ 40% ಏನಿದೆ, 50% ಏನಿದೆ ಅವರೇ ಅವ್ರ ಸ್ವಂತ ಹಣದಿಂದನೇ ನಿರ್ವಹಿಸ್ಕೊಂಡು ಬರ್ತಾಯಿದ್ದಾರೆ. ಇನ್ನು 40% ನಮ್ಮದಿದೆ, ಇನ್ನು 40% ಅವ್ರದ್ದೇ. ಹಾಗಾಗಿ ಆ ಭಗವಂತ ಮೊದಲು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದಾದ ನಂತರ ಉಳಿದಂತಹ ಎಲ್ಲ ಸದಸ್ಯರಿಗೂ ಆ ಭಗವಂತ ಕೃಪೆ ಕೊಡಿ ನೀಡಿ ಇನ್ನೂ ಉತ್ತಮವಾದ ಕೆಲಸ ಮಾಡಲಿ ಅಂತ ಹೇಳ್ತೀನಿ. ಜೊತೆಯಲ್ಲಿ ಈಗಾಗಲೇ ವಸತಿ ಸಮುದಾಯದಲ್ಲಿ 5,000 ಮನೆಗಳಿದ್ದು ಇನ್ನು ಪಕ್ಕದಲ್ಲಿ ಸಹ ಒಂದು 10,000 ಮನೆಗಳು ನಿರ್ಮಾಣ ಆಗ್ತಾಯಿದ್ದಾವೆ. ಈ ಭಾಗದಲ್ಲಿ ನೀರಿನ ಅಭಾವ ಹೆಚ್ಚು ಉಂಟಾಗಿರೋದ್ರಿಂದ ನೀರಿನ ಟ್ಯಾಂಕರ್ ಮೂಲಕವೇ ನೀರು ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅದರಲ್ಲಿ ಸಹ ಆನೇಕಲ್ ತಾಲೂಕಿನಲ್ಲಿ ನೀರಿನ ಆಶಯ ಮೂಲ ಇಲ್ಲ ಇಲ್ಲಿ. ಹಾಗಾಗಿ ಕುತುಕವಾದ ನೀರನ್ನೇ ಬಳಸ್ಕೊಂಡು ಇಲ್ಲಿ ಸಮಸ್ಯೆ ನಿರ್ವಹಿಸ್ತಾ ಇದ್ದೀವಿ. ಆ ಜೊತೆಯಲ್ಲಿ ಕಾವೇರಿ ವಾಟರ್ ಏನನ್ನ ಬಂದರೆ ಅದೊಂದು 90% ಈ ನೀರಿನ ಸಮಸ್ಯೆ ಬಗೆಹರಿಯುವಂಥ ನಮ್ಮ ಒಂದು ಆಶಾಭಾವನೆ ಇದೆ. ಆ ಜೊತೆಯಲ್ಲಿ ಇರ್ತಕ್ಕಂಥ ನೀರಿನ ಸಂಪನ್ಮೂಲನ ಬಳಸ್ಕೊಂಡು ಈಗಾಗಲೇ ಕುಡಿಯೋ ನೀರಿನ ಶುದ್ಧ ಘಟಕವನ್ನು ಕೊಟ್ಟಿದ್ದೀವಿ. ಇದನ್ನು ಈ ವಸತಿ ಸಮುಚ್ಚಯ ಇರ್ತಕ್ಕಂಥ ಎಲ್ಲ ನಾಗರಿಕರು ಸದುಪಯೋಗಪಡಿಸ್ಕೊಂಡು ಅದನ್ನು ಜಾಗರೂಕತೆಯಿಂದ ಉಳಿಸ್ಕೊಂಡು ಹೋಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂದಾಪುರ ಪುರಸಭೆ ವ್ಯಾಪ್ತಿಯ ಅಂದಾಪುರ ವಾರ್ಡ್ನಲ್ಲಿ ಇಟಿನನಿಲ ಅಪಾರ್ಟ್ಮೆಂಟ್ನ ವಾರ್ಡ್ ನಂಬರ್ 1 ಮತ್ತು 2ರ ಏನು ನಿವಾಸಿಗಳಿದ್ದಾರೆ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಕೊಡ್ತೀವಿ ಅಂತ. ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಅದಕ್ಕೆ ಸಹಕಾರ ಕೊಟ್ಟಂಥವರು ನಮ್ಮ ದಯಾನಂದ ರೆಡ್ಡಿ ಸರ್ ಇಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಈ ಒಂದು ಶುದ್ಧ ನೀರಿನ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಹಾಗೂ ನಮ್ಮ ಅಧ್ಯಕ್ಷರಾಗಲಿ, ಪುರಸಭೆ ಸದಸ್ಯರಾಗಲಿ, ಉಪಾಧ್ಯಕ್ಷರಾಗಲಿ ಎಲ್ಲರೂ ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ತಲುಪಿಸ್ತೇನೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಇದನ್ನು ಸದುಪಯೋಗಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ.